ಓಂ ಸಾಯಿರಾಮ್. ಇದು ನೋಡ್ತಾ ಇದ್ದೀರಾ ಇಲ್ಲಿ, ಇದೊಂದು ಅದ್ಭುತವಾದ ಕಾಣಿಕೆ ನನಗೆ. ಶ್ರೀಮದ್ ಭಾಗವತ ಮಹಾಪುರಾಣಂ ಅಂತ ಕೊಟ್ಟವರಿಗಂತೂ ಪುಣ್ಯ ಸಿಕ್ಬಿಡ್ತು. ಈಗ ಮತ್ತೆ ಶ್ರವಣ ಪಠಣ ಎರಡಾಗಿದೆ. ಪಠಣ ಆಗಬೇಕು, ಶ್ರವಣ ಆಗಬೇಕು. ಇವತ್ತು ಕೃಷ್ಣನ ಜನ್ಮದಿನ ಅಲ್ವಾ, ಕೃಷ್ಣಾಷ್ಟಮಿ. ಶ್ರಾವಣ ಮಾಸದಲ್ಲಿ ಸಾಯಿ ಮಹಾರಾಜ್ ಗುರುಗಳಿಗೆ ನಮಸ್ಕರಿಸ್ತಾ ಈ ಶ್ರೀಮದ್ ಭಾಗವತವನ್ನು ಓದಲಿಕ್ಕೆ ಶುರು ಮಾಡೋಣ. ಶ್ರೀಮದ್ ಭಾಗವತವು ಸಾಕ್ಷಾತ್ ಭಗವಂತನ ಸ್ವರೂಪವಾಗಿದೆ. ಭಕ್ತ ಭಾಗವತರು ಭಗವತ್ಪಾದನೆಯಿಂದ, ಭಗವದ್ಭಾವನೆಯಿಂದ ಇದರ ಪೂಜೆ ಆರಾಧನೆ ಅನುಸಂಧಾನ ಮಾಡುತ್ತಾರೆ ಅಂತ. ಭಾರತೀಯ ಸಾಹಿತ್ಯದಲ್ಲಿ ಶ್ರೀಮದ್ ಭಾಗವತದ ಸ್ಥಾನ ಅನುಪಮವಾದದ್ದು. ಅದು ಭಕ್ತಿಶಾಸ್ತ್ರದ ಸಾರ ಸರ್ವಸ್ವವಾಗಿ ಸಂಸ್ಕೃತ ಸಾಹಿತ್ಯದ ಅನರ್ಘ್ಯ ರತ್ನವೂ ಆಗಿದೆ. ಮಹರ್ಷಿಗಳು ಗ್ರಂಥಾರಂಭದಲ್ಲಿ ಸಾರಿರುವಂತೆ ಅದು ನಿಗಮ ಕಲ್ಪ ತರುವಿನಿಂದ ಭೂಮಿಗೆ ಜಾರಿ ಬಂದಿರುವ ಅಮೃತಮಯವಾದ ಫಲ. ವೇದವು ಸರ್ವ ಪುರುಷಾರ್ಥಗಳಿಗೂ ಉಪಾಯವಾದ ಕಲ್ಪತರುವೇನೋ ಹೌದು, ಆದರೆ ಸ್ವರ್ಗ ವೈಕುಂಠ ಧಾಮಗಳಿಗೆ ಹತ್ತಿ ಅದರಿಂದ ಫಲಗಳನ್ನು ದೊರಕಿಸಿಕೊಳ್ಳುವ ಶಕ್ತಿ ನಮಗಿಲ್ಲ. ಅದಕ್ಕೋಸ್ಕರ ದೇವರ್ಷಿ ನಾರದರು ಅದನ್ನು ತಂದು ವೇದವ್ಯಾಸರ ಕೈಗೆ ಕೊಟ್ಟರು. ವ್ಯಾಸರು ಅದನ್ನು ತಮ್ಮ ಜ್ಞಾನಪುತ್ರನೂ ಔರಸ ಪುತ್ರನೂ ಆದ ಅಮರಜೀವಿ ಯಾರು ಶುಕುಮುನಿ ಎಂಬ ಅರಗಿಳಿಯ ಬಾಯಲ್ಲಿಟ್ಟರು. ಆ ದಿವ್ಯ ಶುಕವು ಅದನ್ನು ಆಸ್ವಾದಿಸಿ ಭೂಮಿಗೆ ಬೀಳಿಸಿತು. ಆ ಗಿಳಿಯು ಕಚ್ಚಿದ ರಸಫಲವು ಭೂಮಿಗೆ ಜಾರಿದ್ರೂ ಸಹ ಒಡೆಯದೆ ರಸಪೂರ್ಣವಾಗಿಯೇ ಧರೆಗೆ ಇಳಿದಿದೆ. ಸಿಪ್ಪೆ, ನಾರು, ಚಿಪ್ಪುಗಳಿಲ್ಲದೆ ಕೇವಲ ರಸರೂಪದಲ್ಲೇ ಇರುವ ಹಣ್ಣು ಅದು. ರಸರೂಪವಾಗಿದ್ದರೂ ಘನಫಲ ರೂಪವಾಗಿದೆ, ಹಾಗೆಯೇ ಘನವಾಗಿದ್ದರೂ ರಸರೂಪವಾಗಿದೆ ಅಂತ. ಸೋರಿ ಹೋಗದಿರಲೆಂದು ಘನಾಕೃತಿಯಂತೆ, ಆಸ್ವಾದನೀಯವಾಗಿರಲೆಂದು ರಸಾಕೃತಿ. ಹೀಗೆ ರಸಘನ ಎರಡೂ ಸೇರಿರುವ ಅದ್ಭುತವಾದ ಅಮೃತ ಫಲವೇ ಶ್ರೀಮದ್ ಭಾಗವತ ಗ್ರಂಥವು. ಶ್ರುತಿ, ಸ್ಮೃತಿ, ಇತಿಹಾಸ ಪುರಾಣಗಳಾಗಿದ್ದು, ಪುರಾಣವು ಮೂರನೇದಾಗಿದ್ರು ಶ್ರೀಮದ್ ಭಾಗವತ ಮಹಾಪುರಾಣವು ಅನ್ಯಾದೃಶ ಮಹಿಮೆಯಿಂದ ಉಪನಿಷತ್ತು, ಗೀತೆ, ಬ್ರಹ್ಮಸೂತ್ರಗಳಂತೆ ಪ್ರಥಮ ಸ್ಥಾನದಲ್ಲೇ ಇರುವ ಅಗ್ಗಳಿಕೆ ಶಾಸ್ತ್ರವೆಂದು ದಾರ್ಶನಿಕರು ಸಾರಿರುತ್ತಾರೆ. ಇದು ಪುರಾಣವಾದರೂ ಸಾಹಿತ್ಯದ ಪರಮಾವಧಿ ಗ್ರಂಥವಾಗಿ ವಿದ್ಯಾ ಭಾಗವತಾವಧಿ ಎಂಬ ಪ್ರಸಿದ್ಧಿಗೆ ಕಾರಣವಾಗಿದೆ. ವಿದ್ಯಾವಂತರನ್ನ ಪರೀಕ್ಷೆ ಮಾಡಬೇಕಾದ್ರೆ ಶ್ರೀಮದ್ ಭಾಗವತವೇ ಓರೆಗಲ್ಲು ಅಂತ ಹೇಳ್ತಾರೆ. ವಿದ್ಯಾವತಾಂ ಭಾಗವತೇ ಪರೀಕ್ಷಾ ಎಂಬ ಮಾತು ವಿಶ್ರುತವಾಗಿದೆ. ಭಗವದ್ ರಸದಿಂದ ಪರಿಪೂರ್ಣವಾಗಿ ಸ್ವಾದು ಸ್ವಾದು ಪದೇ ಪದೇ ಎಂಬ ಅನುಭವವಾಣಿಗೆ ಆಶ್ರಯವಾಗಿರುವ ಅಸದೃಶ ಗ್ರಂಥವೂ ಆಗಿದೆ. ಇದರ ಅನುಸಂಧಾನದಿಂದ ಪಾರಮಾರ್ಥಿಕ ಲಾಭವಾದರೂ ಇದ್ದೇ ಇದೆ. ಲೌಕಿಕವಾದ ಅನೇಕ ಲಾಭಗಳು ದೊರೆಯುವು ಅಂತ ಫಲಶ್ರುತಿ ಕೇಳಿಸ್ಕೊಂಡ್ರೆ ಗೊತ್ತಾಗುತ್ತೆ ನಮಗೆ. ಉದಾಹರಣೆಗೆ ಇದರಲ್ಲಿ ಬರುವಂತಹ ನಾರಾಯಣ ಕವಚದ ಅನುಸಂಧಾನದಿಂದ ವಿಘ್ನಗಳ ನಾಶ, ವಿಜಯ, ಆರೋಗ್ಯ, ಐಶ್ವರ್ಯಗಳ ಪ್ರಾಪ್ತಿ, ಮತ್ತೆ ಗೋಪಿಕಾ ಕನ್ಯೆಯರು ಶ್ರೀ ರುಕ್ಮಿಣಿ ದೇವಿಯು ಕಾತ್ಯಾಯಿನಿ ದೇವಿಯಲ್ಲಿ ಮಾಡುವ ಪ್ರಾರ್ಥನೆ ಮತ್ತು ಶ್ರೀ ರುಕ್ಮಿಣಿ ದೇವಿಯು ಶ್ರೀ ಕೃಷ್ಣನಿಗೆ ಕಳಿಸುವಂತಹ ಸಂದೇಶ, ಇವುಗಳನ್ನು ಅನುಸಂಧಾನ ಮಾಡುವುದರಿಂದ ಕನ್ಯೆಯರಿಗೆ ಶೀಘ್ರವಾದ ವಿವಾಹ ಪ್ರಾಪ್ತಿ, ಪುಂಸವನ ವ್ರತದಿಂದ ಉತ್ತಮ ಸಂತಾನ ಪ್ರಾಪ್ತಿ ಮತ್ತು ಸಮಸ್ತ ಕಾಮನೆಗಳ ಪೂರ್ತಿ, ಗಜೇಂದ್ರ ಸ್ತವನದಿಂದ ಋಣಮುಕ್ತಿ, ಶತ್ರುಮುಕ್ತಿ ಮತ್ತು ದೌರ್ಭಾಗ್ಯ ಪರಿಹಾರ, ಪಯೋವ್ರತದಿಂದ ಇಷ್ಟವಾದ ಸಂತಾನ ಪ್ರಾಪ್ತಿ ಮತ್ತು ಭಾಗವತ ಸಪ್ತಾಹ ಶ್ರವಣ ಪಾರಾಯಣಗಳ ಫಲವಾಗಿ ಪ್ರೇತಯೋನಿಯಿಂದ ಬಿಡುಗಡೆ ಇತ್ಯಾದಿ ಫಲಗಳನ್ನು ಶ್ರೀಮದ್ ಭಾಗವತ ಶಾಸ್ತ್ರ ಘೋಷಣೆ ಮಾಡುತ್ತೆ. ಇದರ ಅಪಾರ ಮಹಿಮೆಯನ್ನು ಪದ್ಮಪುರಾಣ, ಮತ್ಸ್ಯಪುರಾಣ ಮುಂತಾದ ಮಹಾಪುರಾಣಗಳು ಸಹ ಘೋಷಿಸುತ್ತವೆ. ಶ್ರೀಮದ್ ಭಾಗವತವು ಪರಮಹಂಸ ಸಂಹಿತೆಯಾಗಿದ್ದರೂ ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ 4 ಪುರುಷಾರ್ಥಗಳನ್ನು ಹೇಳುತ್ತೆ. ಧರ್ಮ, ಅರ್ಥ, ಕಾಮ ಪ್ರಧಾನವಾದ ಗೃಹಸ್ಥಾಶ್ರಮದ ಮಹಿಮೆಯನ್ನ ಅನೇಕ ಕಡೆ ನಿರೂಪಿಸುತ್ತೆ. ಗೃಹಸ್ಥಾಶ್ರಮದಲ್ಲಿದ್ದುಕೊಂಡೇ ಭಗವದ್ಭಕ್ತಿ ಜ್ಞಾನಗಳ ಬಲದಿಂದ ಮುಕ್ತಿಯನ್ನು ಪಡೆದ ಮಹಾತ್ಮರ ಅನೇಕ ಕಥೆಗಳನ್ನು ಹೇಳುತ್ತೆ. ಕಥಾನಾಯಕನಾದ ಲೀಲಾ ವಿನೋದಿ ಶ್ರೀಕೃಷ್ಣ ಪರಮಾತ್ಮನೇ ಅವ್ಯಾಕೃತ ಗೃಹಸ್ಥ. ಅವನ ಗೃಹಸ್ಥ ಆಶ್ರಮದ
ಅನಂತ ಲೀಲೆಯನ್ನು ನಾರದರು ದರ್ಶಿಸಿದ್ದನ್ನ ದಶಮ ಸ್ಕಂದದಲ್ಲಿ ವರ್ಣಿಸಲಾಗಿದೆ. ಆತನ ಭಕ್ತಶ್ರೇಷ್ಠರಾದ ಅಂಬರೀಷ, ಉದ್ಧವಾದಿಗಳು, ಗೃಹಸ್ಥೋತ್ತಮರೇ, ಮಿತ್ರಮಣಿಯಾದ ಆ ಭಗವಂತನಿಂದ ಅದ್ಭುತವಾದ ಐಶ್ವರ್ಯವನ್ನು ಪಡೆದ ಕುಚೇಲನು ತನ್ನ ಧರ್ಮಪತ್ನಿಯೊಡನೆ ಅನಾಸಕ್ತನಾಗಿ ಸುಖವನ್ನು ಅನುಭವಿಸುವ ಸದ್ಗೃಹನೇ ಆಗಿದ್ದನು. ಭಾಗವತವು ವೇದ, ಉಪನಿಷತ್ತು, ಭಗವದ್ಗೀತೆಗಳ ಕಥಾರೂಪವಾದ ಭಾಷ್ಯವೆಂದೂ ಹೇಳಬಹುದು. ಈ ಭಗವದ್ಗೀತೆಯಲ್ಲಿ ಹೇಳುವಂತೆ ಇಲ್ಲಿಯೂ ಸಹ ಮೋಕ್ಷವನ್ನು ಹೊಂದುವುದಕ್ಕೂ ಪ್ರಧಾನವಾಗಿ ಜ್ಞಾನಯೋಗ, ಕರ್ಮಯೋಗ, ಭಕ್ತಿಯೋಗಗಳೆಂಬ 3 ಉಪಾಯಗಳನ್ನು ಭಗವಂತನು ಉಪದೇಶ ಮಾಡಿದ್ದಾನೆ. ಜ್ಞಾನಂ ಕರ್ಮ ಚ ಭಕ್ತಿಶ್ಚ ನೋಪಾಯೋನ್ಯೋಸ್ತಿ ಕುತ್ರಚಿತ್ ಅಂತ. ಹೀಗೆ ಉಪನಿಷತ್ತು ಗೀತೆಗಳ ಪರಮಾರ್ಥವನ್ನು ತಿಳಿಯ ಬಯಸುವವರು ಶ್ರೀಮದ್ ಭಾಗವತವನ್ನು ಅನುಸಂಧಾನ ಮಾಡುವುದರಿಂದ ಬಹುಮಟ್ಟಿಗೆ ಕೃತಕೃತ್ಯರಾಗುತ್ತಾರೆ ಅಂತ ಇದು ಗೀತಾ ಪ್ರೆಸ್ನವರು ಪ್ರಕಟಿಸಿರುವಂತಹ ಶ್ರೀಮದ್ ಭಾಗವತ 2 ಖಂಡಗಳು. ಪ್ರಥಮ ಖಂಡದಲ್ಲಿ 8 ಅಂದರೆ ಅಷ್ಟಮ ಸ್ಕಂದಗಳು. ಇದನ್ನ ಭಾಗವತ ಪೂಜಾ ವಿಧಿ, ವಿನಿಯೋಗ, ನ್ಯಾಸ, ಧ್ಯಾನ ಬೇರೆನೇ ಇದೆ. ಶ್ರೀಮದ್ ಭಾಗವತ ಸಪ್ತಾಹ ಆಚರಣೆ ಹೇಗೆ ಅಂತ ಮಾಡಬೇಕು ಅಂತಲೂ ಹೇಳ್ತಾರೆ. ಎಲ್ಲಿ ಕುಳಿತು, ಯಾವ ಸ್ಥಾನದಲ್ಲಿ ಕುಳಿತು ಕಥೆ ನಡೆಯಬೇಕು, ಅದೆಲ್ಲ ದೇವರಿಗೆ ಇಂತಹ ದಿವ್ಯ ಮಂಟಪ ಮಾಡಬೇಕು. ಎಲ್ಲಾನು ನಾವು ಗಣೇಶನನ್ನ ಸ್ತುತಿಸುತ್ತಾ ಪ್ರಾರ್ಥಿಸುತ್ತಾ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಂತ ಹೇಳಿ, ನಮಃ ಕೃಷ್ಣ ಪದಾಬ್ಜಾಯ ಭಕ್ತಾಭೀಷ್ಟ ಪ್ರದಾಯಿನೇ ಆರಕ್ತಂ ರೋಚಯೇಶ್ಚ ಸ್ವನ್ ಮಾಮಕೆ ಹೃದಯಾಂಬುಜೆ ಕೆಂದಾವರಿಯಂತೆ ಕಂಗೊಳಿಸುತ್ತಾ ನನ್ನ ಹೃದಯ ಕಮಲದಲ್ಲಿ ಸದಾ ಪ್ರಕಾಶವನ್ನು ಚೆಲ್ಲುತ್ತಿರುವ ಮತ್ತು ಭಕ್ತಜನರ ಅಭೀಷ್ಟಗಳನ್ನು ಈಡೇರಿಸುವ ಶ್ರೀಕೃಷ್ಣ ಪರಮಾತ್ಮನ ಪೊನ್ನುಡಿಗಳಿಗೆ ಪುನಃ ಪುನಃ ಪ್ರಣಾಮ ಮಾಡುತ್ತೇನೆ. ಶ್ರೀ ಭಾಗವತ ರೂಪಂ ತತ್ ಪೂಜಯೇತ್ ಭಕ್ತಿಪೂರ್ವಕಂ ಅರ್ಚಕಾಯಾಖಿಲಾನ್ ಕಾಮಾನ್ ಪ್ರಯಚ್ಛತಿ ನ ಸಂಶಯಃ. ಶ್ರೀಮದ್ ಭಾಗವತವು ಆ ಶ್ರೀ ಭಗವತ್ ಸ್ವರೂಪವೇ ಆಗಿದೆ. ಅದನ್ನು ಭಕ್ತಿಪೂರ್ವಕವಾಗಿ ಭಜಿಸಬೇಕು. ಅದು ಪೂಜಕರ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸುತ್ತದೆ ಎಂಬುದರಲ್ಲಿ ಸಂಶಯವೇ ಇಲ್ಲ ಅಂತ ಹೇಳ್ತಾರೆ. ಧ್ಯಾನ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು ಕೃಷ್ಣನಿಗೆ. ವಂದೇ ಶ್ರೀ ಕೃಷ್ಣಂ ಮುರನರಕಭಿದಂ ವೇದ ವೇದಾಂತ ವೇದ್ಯಂ ಲೋಕೆ ಭಕ್ತಿ ಪ್ರಸಿದ್ಧಂ ಯದುಕುಲ ಜಲಧೌ ಪ್ರಾದುರಾಸಿದ ಪಾರೆ. ಶ್ರೀಕೃಷ್ಣ ಪರಮಾತ್ಮನಿಗೆ ಪ್ರಣಾಮಗಳು. ನರಕಾಸುರರನ್ನು ಸಂಹಾರ ಮಾಡಿದವನು, ವೇದ ವೇದಾಂತಗಳಿಂದಲೇ ತಿಳಿಯಲ್ಪಡಲು ಯೋಗ್ಯನಾದವನು, ಭಕ್ತಿಯಿಂದಲೇ ಹೊಂದಲ್ಪಡುವವನು, ಅಪಾರವಾದ ಯದುಕುಲ ಮಹಾಂಬುದಿಯಲ್ಲಿ ಈ ಲೋಕದಲ್ಲಿ ಪ್ರಕಟಗೊಂಡವನು ಆದ ಸ್ವಾಮಿ ಶ್ರೀ ಕೃಷ್ಣನಿಗೆ ನಮಸ್ಕಾರಗಳು. ಈ ಲೋಕದಲ್ಲಿ ತನ್ನ ಸ್ವರೂಪವನ್ನು ಮತ್ತು ಶಾಸ್ತ್ರವನ್ನೂ ಪಡಿಸುವ ಮತ್ತು 3 ಲೋಕಗಳ ಜೀವಗಳನ್ನು ದಾಟಿಸಲು ಭಕ್ತಿಯಂತೆಯೇ ಸ್ವತಂತ್ರವಾದ ನೌಕೆಯಂತಿರುವ ಆ ಶ್ರೀ ಭಗವಂತನು ನಮ್ಮೆಲ್ಲರಿಗೂ ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಈ ಪಾರಾಯಣವನ್ನ ಶುರು ಮಾಡೋದು. ಕೃಷ್ಣನಿಗೆ ಮತ್ತೊಂದು ಪ್ರಾರ್ಥನೆ. ಕಸ್ತೂರಿ ತಿಲಕಂ ಲಲಾಟ ಪಟಲೆ ವಕ್ಷಸ್ಥಲೆ ಕೌಸ್ತುಭಂ ನಾಸಾಗ್ರೇ ವರಮೌಕ್ತಿಕಂ ಕರತಲೆ ವೇಣುಂ ಕರೆ ಕಂಕಣಂ ಸರ್ವಾಂಗೆ ಹರಿಚಂದನಂಚ ಸುಲಲಿತಂ ಕಂಠೇ ಚ ಮುಕ್ತಾವಳಿ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲ ಚೂಡಾಮಣಿ ಅಂತ ಹೇಳಿ, ಹಣೆಯಲ್ಲಿ ಕಸ್ತೂರಿ ತಿಲಕವನ್ನು, ವಕ್ಷಸ್ಥಲದಲ್ಲಿ ಕೌಸ್ತುಭ ಮಣಿಯನ್ನು, ಮೂಗಿನ ತುದಿಯಲ್ಲಿ ಶ್ರೇಷ್ಠವಾದ ಮುತ್ತಿನ ಮೂಗುತಿಯನ್ನು, ಕೈಯಲ್ಲಿ ಕೊಳಲನ್ನು, ಕೈಮಣಿ ಕಟ್ಟಿನಲ್ಲಿ ಕಂಕಣವನ್ನು, ಕೊರಳಲ್ಲಿ ಮುತ್ತಿನ ಹಾರಗಳನ್ನು ಧರಿಸಿ ಸರ್ವಾಂಗಗಳಲ್ಲೂ ಹರಿಚಂದನವನ್ನು ಲೇಪಿಸಿಕೊಂಡು ಕಂಗೊಳಿಸುತ್ತಾ ಗೋಪಸ್ತ್ರೀಯರಿಂದ ಸುತ್ತುವರಿಯಲ್ಪಟ್ಟಿರುವ ಗೋಪಾಲ ಬಾಲ ಶಿರೋಮಣಿಗೆ ಜಯ ವಿಜಯವಾಗಲಿ, ಅವನು ಸರ್ವೋತ್ಕೃಷ್ಟನು. ಶ್ರೀಮದ್ ಭಾಗವತ ಮಹಾತ್ಮ್ಯ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಮೊದಲನೇ ಅಧ್ಯಾಯ.
ಇದರಲ್ಲಿ ಭಕ್ತಿ ದೇವಿಯೊಂದಿಗೆ ದೇವರ್ಷಿ ನಾರದರ ಭೇಟಿ. ಸಚ್ಚಿದಾನಂದ ಸ್ವರೂಪನಾದ ಭಗವಾನ್ ಶ್ರೀಕೃಷ್ಣನಿಗೆ ನಾವು ನಮಸ್ಕರಿಸುತ್ತೇವೆ. ಅವನು ಜಗತ್ತಿನ ಉತ್ಪತ್ತಿ, ಸ್ಥಿತಿ, ವಿನಾಶ ಮಾಡಲು ಹಾಗೂ ಆಧ್ಯಾತ್ಮಿಕ, ಅಧಿದೈವಿಕ, ಅಧಿಭೌತಿಕ ತ್ರಿತಾಪಗಳನ್ನು ನಾಶ ಮಾಡುವವನಾಗಿದ್ದಾನೆ ಅಂತ. ಶುಕಮುನಿಗಳು ಉಪನಯನವೇ ಆಗದಿದ್ದರೂ ನೈಸರ್ಗಿಕವಾಗಿಯೇ ಬ್ರಹ್ಮಜ್ಞಾನ ಸಂಪನ್ನರಾಗಿದ್ದರು. ಆದ್ದರಿಂದ ಅವರಿಗೆ ಏನನ್ನೂ ಮಾಡುವುದು ಬಾಕಿ ಇರಲಿಲ್ಲ. ಇಂತಹ ಬ್ರಹ್ಮನಿಷ್ಠ ಪುತ್ರನು ಮನೆ ಬಿಟ್ಟು ಹೊರಟು ಹೋಗುವಾಗ ಅವನ ತಂದೆ ವೇದವ್ಯಾಸರು ವ್ಯಾಕುಲರಾಗಿ ಹೇಳ್ತಾರಂತೆ, ಮಗನೇ ಅಂತ ಕರೀತಾರೆ. ಶುಕ ಮಹಾಮುನಿಗಳಿಗೆ ಸರ್ವಾತ್ಮ ಭಾವ ಉಂಟಾದ್ದರಿಂದ ಚರಾಚರಗಳಲ್ಲೂ ಏಕಾಕಾರವಾಗಿ ಹೋಗಿದ್ದರಿಂದ ಆ ಕಾಡಿನ ವೃಕ್ಷಗಳೇ ಅವರ ವತಿಯಿಂದ ಉತ್ತರಿಸತೊಡಗಿದ್ವಂತೆ. ಅಂತಹ ಸರ್ವಭೂತರ ಆತ್ಮಸ್ವರೂಪರಾದ ಶ್ರೀ ಶುಕಮುನಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೇನೆ ಅಂತ. ಒಮ್ಮೆ ಭಗವತ್ ಕಥಾಮೃತದ ರಸಾಸ್ವಾದದಲ್ಲಿ ಕುಶಲರಾದ ಮುನಿವರ ಶೌನಕರು ನೈಮಿಷಾರಣ್ಯ ಕ್ಷೇತ್ರದಲ್ಲಿ ವಿರಾಜಮಾನರಾದ ಮಹಾಮತಿವಂತ ಸೂತ ಪುರಾಣಿಕರಿಗೆ ನಮಸ್ಕರಿಸಿ ಕೇಳ್ತಾರೆ. ಯಾರು? ಶೌನಕಾದಿ ಮಹರ್ಷಿಗಳು. ಶೌನಕರು ಸೂತ ಪುರಾಣಿಕರಿಗೆ ನಮಸ್ಕಾರ ಮಾಡಿ ಕೇಳ್ತಾರೆ, ಸೂತ ಪುರಾಣಿಕರೇ, ನೀವು ಅಜ್ಞಾನದ ಅಂಧಕಾರವನ್ನು ನಾಶ ಮಾಡುವುದರಲ್ಲಿ ಕೋಟಿ ಸೂರ್ಯರಿಗೆ ಸಮನಾಗಿದ್ದೀರಾ. ನೀವು ನಮ್ಮಗಳಿಗೆ ಕರ್ಣ ರಸಾಯನವಾದ ಅಮೃತ ಸ್ವರೂಪವಾದ ಸಾರಗರ್ಭಿತವಾದ ಕಥೆಯನ್ನು ಹೇಳ್ರಿ ಅಂತ ಕೇಳ್ತಾರೆ. ಯಾರು? ಶೌನಕರು ಸೂತ ಮಹಾಮುನಿಗಳಿಗೆ. ಭಕ್ತಿ, ಜ್ಞಾನ, ವೈರಾಗ್ಯಗಳಿಂದ ದೊರೆಯುವ ಮಹಾನ್ ವಿವೇಕದ ವೃದ್ಧಿ ಹೇಗಾದೀತು ಅಂತ ಕೇಳ್ತಾರೆ. ಹಾಗೂ ಕೇಳ್ತಾರೆ, ವೈಷ್ಣವರು ಈ ಮಾಯಾಮೋಹದಿಂದ ಹೇಗೆ ಪಾರಾಗಬಲ್ಲರು? ಈ ಕಲಿಕಾಲ ಘೋರವಾಗಿದೆ. ಈ ಕಲಿಕಾಲ ಇಲ್ಲಿ ಜೀವರು ಪ್ರಾಯಶಃ ಅಸೂರಿ ನೋಡಿ ಇರೋರೆಲ್ಲ ಕಲಿಕಾಲದಲ್ಲೆಲ್ಲ ರಾಕ್ಷಸ ಸ್ವಭಾವದರಾಗ್ಬಿಟ್ಟಿದ್ದಾರೆ. ವಿವಿಧ ಕ್ಲೇಶಗಳಿಂದ ಆಕ್ರಾಂತರಾದ ಈ ಜೀವರು ಈ ಜನರನ್ನ ಶುದ್ಧರನ್ನಾಗಿಸುವ ಶುದ್ಧರು ಅಂದ್ರೆ ದೈವೀ ಶಕ್ತಿ ಸಂಪನ್ನರಾಗಿಸುವಂತಹ ಸರ್ವಶ್ರೇಷ್ಠವಾದ ಉಪಾಯವೇನು ಅಂತ ಶೌನಕರು ಕೇಳ್ತಾರೆ. ಎಲ್ಲಕ್ಕಿಂತ ಹೆಚ್ಚಾದ ಶ್ರೇಯಸ್ಕರವೂ ಪವಿತ್ರವೂ ಮಾಡುವುದರಲ್ಲಿ ಪವಿತ್ರವಾಗಿರುವ ಭಗವಾನ್ ಶ್ರೀ ಕೃಷ್ಣನ ಪ್ರಾಪ್ತಿ ಆಗಿಸುವಂತಹ ಶಾಶ್ವತ ಸಾಧನೆಯನ್ನ ನಮಗೆ ನೀವು ತಿಳಿಸ್ರಿ ಅಂತ ಸೂತ ಪುರಾಣಿಕರನ್ನ ಕೇಳ್ತಾರೆ. ಚಿಂತಾಮಣಿಯು ಕೇವಲ ಲೌಕಿಕ ಸುಖ ನೀಡಬಲ್ಲದು. ಕಲ್ಪವೃಕ್ಷವು ಹೆಚ್ಚೆಂದರೆ ಸ್ವರ್ಗದ ಸಂಪತ್ತು ಕೊಡಬಹುದು. ಆದರೆ ಸದ್ಗುರುಗಳು, ಗುರುಗಳ ಮಹಾತ್ಮೆ ಇದು, ಸದ್ಗುರುಗಳು ಪ್ರಸನ್ನರಾದರೆ ಯೋಗಿಗಳಿಗೆ ದುರ್ಲಭವಾದ ಭಗವಂತನ ವೈಕುಂಠ ಧಾಮವನ್ನೇ ಕೊಡ್ತಾರೆ ಅಂತ ಸೂತ ಪುರಾಣಿಕರು ಹೇಳ್ತಾರೆ. ಶೌನಕರೇ, ನಿಮ್ಮ ಹೃದಯದಲ್ಲಿ ಭಗವಂತನ ಪ್ರೇಮ ತುಂಬ ತುಂಬಿಕೊಂಡಿದೆ ನಿಮ್ಮ ಹೃದಯದಲ್ಲಿ. ಅದಕ್ಕಾಗಿ ನಾನು ವಿಚಾರಗೈದು ಜನ್ಮ ಮೃತ್ಯುವಿನ ಭಯವನ್ನ ನಾಶ ಮಾಡೋದು ಅಂತ ಒಂದು ಸಮಸ್ತ ಸಿದ್ಧಾಂತಗಳು ಇರುವಂತಹ ನಿಷ್ಕರ್ಷವನ್ನು ನಿಮಗೆ ಹೇಳ್ತೀನಿ ಅಂತ ಹೇಳ್ತಾರೆ ಸೂತ ಪುರಾಣಿಕರು. ಏನಿದು ಭಕ್ತಿಯ ಪ್ರಭಾವವನ್ನು ಹೆಚ್ಚಿಸೋದು ಭಗವಾನ್ ಶ್ರೀ ಕೃಷ್ಣನ ಪ್ರಸನ್ನತೆಯ ಪ್ರಧಾನ ಕಾರಣವಾದ ಸಾಧನೆಯನ್ನು ನಾನು ನಿಮಗೆ ಹೇಳ್ತೀನಿ. ಅದನ್ನ ನೀವು ದತ್ತಚಿತ್ತರಾಗಿ ಕೇಳಿಸ್ಕೊಳ್ಳಿ ಅಂತ. ಶ್ರೀ ಶುಕ ಮಹಾಮುನಿಗಳು ಕಲಿಯುಗದಲ್ಲಿ ಜೀವರು ಕಾಲರೂಪವಾದ ಸರ್ಪಕ್ಕೆ ತುತ್ತಾಗುವ ದುಃಖವನ್ನು ಪೂರ್ಣವಾಗಿ ನಾಶ ಮಾಡಲಿ ಅಥವಾ ನಾಶ ಮಾಡುವುದಕ್ಕೋಸ್ಕರ ಶ್ರೀಮದ್ ಭಾಗವತ ಶಾಸ್ತ್ರವನ್ನ ಹೇಳಿದ್ದಾರೆ. ಮನಸ್ಸಿನ ಶುದ್ಧಿಗಾಗಿ ಇದಕ್ಕಿಂತ ಮಿಗಿಲಾದ ಯಾವ ಸಾಧನೆಯೂ ಇಲ್ಲ. ಗೊತ್ತಾಯ್ತು ಈಗ ಭಾಗವತ ಯಾಕೆ ನಾವು ಕತೆ ಭಾಗವತದಲ್ಲಿರುವುದನ್ನ ಓದಿ ತಿಳ್ಕೋಬೇಕು ಅಂತ. ಮನಸ್ಸಿನ ಶುದ್ಧಿಗೆ ಇದಕ್ಕಿಂತ ಯಾವುದು ಬೇರೆ ಸಾಧನೆನೇ ಇಲ್ಲ ಅಂತ ಹೇಳ್ತಾರೆ. ಮನುಷ್ಯನ ಜನ್ಮ ಜನ್ಮಾಂತರದ ಪುಣ್ಯವು ಉದಯಿಸಿದಾಗಲೇ ಅವನಿಗೆ ಈ ಭಾಗವತ ಶಾಸ್ತ್ರ ದೊರೆಯುತ್ತದೆ. ಶ್ರೀ ಶುಕ ಮಹಾಮುನಿಗಳು ಪರೀಕ್ಷಿತನಿಗೆ ಈ ಕಥೆಯನ್ನು ಹೇಳಲು ಸಭೆಯಲ್ಲಿ ವಿರಾಜಮಾನರಾಗಿದ್ದಾಗ ದೇವತೆಗಳು ಬಂದ್ರಂತೆ. ಶುಕ ಮಹಾಮುನಿಗಳು ಪರೀಕ್ಷಿತನಿಗೆ, ಗೊತ್ತಲ್ಲ ಪರೀಕ್ಷಿತ ರಾಜಂದೊಂದು ಕತೆ ಹೇಳಿದ್ವಲ್ಲ,
ಅವನಿಗೆ ಕತೆ ಹೇಳಕ್ಕೆ ಅಂತ ಶುರು ಮಾಡಿದಾಗ ದೇವತೆಗಳೆಲ್ಲ ಅಮೃತ ಕಲಶನ ತಗೊಂಡು ಇಲ್ಲಿ ಬಂದ್ರಂತೆ. ಶುಕಮುನ ಮಹಾಮುನಿಗಳ ಹತ್ರ ನಮಸ್ಕಾರ ಮಾಡಿ ಹೇಳ್ತಾರೆ, ನೀವು ಈ ಅಮೃತ ಕಲಶನ ಸ್ವೀಕರಿಸಿ. ಅವ್ರಿಗೆ ಅಮೃತ ಕಲಶನೇ ಕೊಟ್ಬಿಟ್ರು. ಯಾಕೆ? ಅವ್ರಿಗೇನು ಬೇಕಾಗಿತ್ತು ಅಂತ ಹೇಳಿದ್ರೆ, ಬದಲಿಗೆ ನಮಗೆ ಕಥಾಮೃತದ ದಾನವನ್ನು ಕೊಡಿರಿ ಅಂತ. ಹೀಗೆ ಪರಸ್ಪರ ವಿನಿಮಯವಾದಾಗ ರಾಜ ಪರೀಕ್ಷಿತನು ಅಮೃತವನ್ನು ಪಾನ ಮಾಡ್ತಾನೆ. ಹಾಗೂ ನಾವೆಲ್ಲರೂ ಶ್ರೀಮದ್ ಭಾಗವತ ರೂಪವಾದ ಅಮೃತವನ್ನು ಪಾನ ಮಾಡಬೇಕು ನೋಡಿ. ಅಂದ್ರೆ ಈಗ ಗೊತ್ತಾಯ್ತು ಭಾಗವತ ಅಮೃತಕ್ಕೆ ಸಮಾನ ಅಂತ ಹೇಳಿದ್ವಿ. ಈ ಪ್ರಪಂಚದಲ್ಲಿ ಗಾಜಿನ ತುಂಡಲ್ಲಿ ಮತ್ತೆ ಮಹಾಮೂಲ್ಯವಾದ ವಜ್ರ ಎಲ್ಲಿ, ಸುಧೆಯಲ್ಲಿ, ಹರಿಕಥೆಯಲ್ಲಿ, ಹೀಗೆ ಯೋಚಿಸಿ ಶುಕಮುನಿಗಳು ದೇವತೆಗಳನ್ನ ಪರಿಹಾಸ್ಯ ಮಾಡ್ತಾರೆ. ನೀವು ಕೊಟ್ಟಿರೋ ಅಮೃತ ಭಗವದ ಅಮೃತ ಅದೆಲ್ಲಿ, ನೀವು ತಂದಿರೋ ಅಮೃತ ಎಲ್ಲಿ ಅಂತ. ಅವರನ್ನ ಭಕ್ತಿ ಶೂನ್ಯ ಅಂತ ತಿಳಿದು ಕಥಾಮೃತವನ್ನ ದಾನ ಮಾಡಲಿಲ್ಲ. ಹೀಗೆ ಶ್ರೀ ಮದ್ಭಾಗವತದ ಕತೆ ದೇವತೆಗಳಿಗೂ ದುರ್ಲಭವಾಗಿದೆ ಅಂತ ಹೇಳಿದ್ರೆ, ನಾವು ಇದರ ಪಠಣ ಮತ್ತೆ ಶ್ರವಣ ಮಾಡಿದರೆ ಇಷ್ಟು ಪುಣ್ಯವಂತರು ನಮಗೆ ಇದು ಲಭಿಸುತ್ತಾ ಶುರು ಮಾಡಿದ್ದೀವಿ ನೋಡೋಣ. ಹಿಂದೆ ಶ್ರೀಮದ್ ಭಾಗವತದ ಶ್ರವಣದಿಂದಲೇ ರಾಜ ಪರೀಕ್ಷಿತನು ಮುಕ್ತನಾದುದನ್ನು ನೋಡಿ ಬ್ರಹ್ಮದೇವರಿಗೆ ಭಾರಿ ಆಶ್ಚರ್ಯವಾಗಿತ್ತಂತೆ. ಅವರು ಸತ್ಯಲೋಕದಲ್ಲಿ ತಕ್ಕಡಿ ಹಿಡಿದು ಎಲ್ಲ ಸಾಧನಗಳನ್ನ ತೂಕ ಮಾಡ್ತಾರೆ. ಬ್ರಹ್ಮದೇವರು ಬೇರೆ ಎಲ್ಲ ಸಾಧನೆಗಳನ್ನು ಒಂದ್ ಕಡೆ ಹಾಕ್ತಾರೆ, ಭಾಗವತ ಒಂದ್ ಕಡೆ ಇರುತ್ತೆ. ಎಲ್ಲದಕ್ಕಿಂತ ಹೆಚ್ಚು ಭಾಗವತ ತೂಕ ಇರುತ್ತೆ. ಏನೇನ್ ಸಾಧನೆಗಳನ್ನ ಇನ್ನೊಂದ್ರಲ್ಲಿ ಹಾಕಿದ್ರು ಅದು ಮೇಲೆ ಬರ್ತಾನೆ ಇರತ್ತಂತೆ. ಇದನ್ನು ನೋಡಿ ಎಲ್ಲ ಋಷಿಗಳಿಗೆ ಭಾರಿ ವಿಸ್ಮಯ ಆಗುತ್ತೆ. ಅವರೆಲ್ಲರೂ ಹೇಳ್ತಾರೆ, ಕಲಿಯುಗದಲ್ಲಿ ಈ ಭಗವದ್ರೂಪವಾದ ಭಾಗವತ ಶಾಸ್ತ್ರದ ಶ್ರವಣ ಪಾರಾಯಣವು ಕೂಡಲೇ ಮೋಕ್ಷ ಕೊಡುವಂತಹದ್ದು ಅಂತ ನಿಶ್ಚಯ ಮಾಡ್ತಾರೆ. ಅದಕ್ಕೆ ನಾವು ಸಣ್ಣವರಿರುವಾಗ, ಸಣ್ಣವರಂದ್ರೆ ಕಾಲೇಜು ಸ್ಕೂಲ್ ಓದುವಾಗ ಅಜ್ಜಿ ನಮ್ಮನ್ನೆಲ್ಲ ಕೂಡ್ಸ್ಕೊಂಡು ಪುಸ್ತಕ ಕೊಟ್ಟು ಓದಿ ಅಂತ ಇದ್ರು. ನಾವೆಲ್ಲ ಜೋರಾಗಿ ಓದಿದ್ದು, ಅಜ್ಜಿ ಕೂತ್ಕೊಂಡು ಕೇಳಿಸ್ಕೊಳ್ಳೋದು. ಆ ಥರ ಶ್ರೀಮದ್ ಭಾಗವತವನ್ನು ಸಪ್ತಾಹ ವಿಧಿಯಿಂದ ಶ್ರವಣಿಸಿದಾಗ ನಿಶ್ಚಯವಾಗಿಯೂ ಭಕ್ತಿ ಲಭಿಸುತ್ತದೆ. ಹಿಂದೆ ಇದನ್ನು ದಯಾಪರಾಯಣರಾದ ಸನಕಾದಿಗಳು ದೇವರ್ಷಿ ನಾರದರಿಗೆ ಹೇಳಿದ್ದರು. ದೇವರ್ಷಿ ನಾರದರು ಮೊದಲು ಬ್ರಹ್ಮದೇವರಿಂದ ಇದನ್ನು ಶ್ರವಣಿಸಿದ್ದರೂ ಕೂಡ ಸಪ್ತಾಹ ಶ್ರವಣದ ವಿಧಿಯನ್ನಾದರೂ ಅವರಿಗೆ ಸನಕಾದಿಗಳೇ ತಿಳಿಸಿದ್ರು ಅಂತ. ಶೌನಕರು ಕೇಳ್ತಾರೆ, ಈಗ ಶೌನಕರು ತಾನು ಇದು ಕತೆ ಹೇಳ್ರಿ ಅಂತ ಬಂದಿರೋದು. ಪ್ರಾಪಂಚಿಕದಿಂದ ಮುಕ್ತರು ವಿಚರಣಶೀಲರೂ ಆದ ನಾರದರಿಗೆ ಸನಕಾದಿಗಳೊಂದಿಗೆ ಸಂಯೋಗ ಎಲ್ಲಿ ಉಂಟಾಯಿತು? ಹಾಗೂ ವಿಧಿವಿಧಾನದಿಂದ ಶ್ರವಣಿಸುವ ಪ್ರೀತಿ ಅವ್ರಿಗೆ ಹೇಗೆ ಉಂಟಾಯಿತು ಅಂತ ಕೇಳ್ತಾರೆ. ಸೂತ ಪುರಾಣಿಕರು ಹೇಳ್ತಾರೆ, ಶ್ರೀ ಶುಕ ಮಹಾಮುನಿಗಳು ನನ್ನನ್ನು ತಮ್ಮ ಅನನ್ಯ ಶಿಷ್ಯನೆಂದು ತಿಳಿದು ಏಕಾಂತದಲ್ಲಿ ಹೇಳಿದ ಭಕ್ತಿಪೂರ್ಣ ಕಥಾನಕವನ್ನು ನಿಮಗೆ ಹೇಳ್ತೀನಿ. ಒಂದು ದಿನ ವಿಶಾಲಪುರಿಗೆ ಸತ್ಸಂಗಕ್ಕಾಗಿ ಬಂದಿರುವ ಸನಕಾದಿ 4 ನಿರ್ಮಲ ಋಷಿಗಳು ನಾರದರನ್ನ ನೋಡ್ತಾರಂತೆ. ಸನಕಾದಿಗಳು ಕೇಳ್ತಾರೆ, ಬ್ರಹ್ಮನ್, ನಿಮ್ ಮುಖ ಯಾಕೆ ಬಾಡೋಗಿದೆ? ನೀವು ಚಿಂತಾತುರ ಹೇಗಾದ್ರಿ? ಇಷ್ಟು ಆತುರವಾಗಿ ಯಾವ ಕಡೆಗೆ ಹೋಗ್ತಾ ಇದ್ದೀರಾ? ನಿಮ್ಮ ಆಗಮನ ಯಾವ ಕಡೆಯಿಂದ, ಎಲ್ಲಿಂದ ಬಂದ್ರಿ? ನೀವು ಎಲ್ಲಿ ಕಡೆ ಹೋಗ್ತಾ ಇದ್ರಿ? ಯಾಕೆ ಹಿಂಗೆ ಚಿಂತಾಕ್ರಾಂತರಾಗಿದ್ದೀರಾ ಅಂತ. ಈಗಲಾದರೂ ನೀವೆಲ್ಲ ಧನವನ್ನು ಕಳೆದುಕೊಂಡು ಮನುಷ್ಯನಂತೆ ವ್ಯಾಕುಲ, ಎಲ್ಲ ಹಣ ಎಲ್ಲ ಕಳ್ಕೊಂಡು ಪಾಪರಾಗ್ಬಿಟ್ರೆ ಹೆಂಗಿರ್ತಾನೆ ಮನುಷ್ಯ? ಆ ತರ ನೀವು ಕಾಣಿಸ್ತಾ ಇದ್ದೀರಾ. ನಿಮ್ಮಂತಹ ಆಸಕ್ತಿರಿತ ಪುರುಷರಿಗೆ ಇದು ಉಚಿತವಲ್ಲ. ಏನಾಯ್ತು ಹೇಳಿ ಅಂತ ನಾರದರನ್ನ ಕೇಳ್ತಾರೆ. ನಾರದರು ಹೇಳ್ತಾರೆ, ನಾನು ಸರ್ವೋತ್ತಮ ಲೋಕವೆಂದು ಎಣಿಸಿ ಪೃಥ್ವಿಗೆ ಬಂದೆ, ಭೂಮಿಗೆ ಬಂದೆ, ಸರ್ವೋತ್ತಮ ಲೋಕ ಅನ್ಕೊಂಡು. ಇಲ್ಲಿ ಪುಷ್ಕರ, ಪ್ರಯಾಗ, ಕಾಶಿ, ಗೋದಾವರಿ, ಹರಿದ್ವಾರ, ಕುರುಕ್ಷೇತ್ರ, ಶ್ರೀರಂಗ, ಸೇತುಬಂಧ ಅಂದ್ರೆ ರಾಮೇಶ್ವರ ಮುಂತಾದ ಅನೇಕ ತೀರ್ಥಗಳಲ್ಲಿ ಅತ್ತ ಇತ್ತ ಅಲಿತಾ ಇದ್ದೆ. ಆದರೆ ಮನಸ್ಸಿಗೆ ಸಂತೋಷವೀಯುವಂತಹ ಶಾಂತಿನೇ ಸಿಗ್ಲಿಲ್ಲ ಅಂತ. ಈಗ ಅಧರ್ಮದ ಸಹಾಯಕ ಕಲಿಯುಗವು ಇಡೀ ಪೃಥ್ವಿಯನ್ನ ಬಾಧಿಸ್ತಾ ಇದೆ. ಈಗ ಅಲ್ಲಿ ಸತ್ಯ, ತಪಸ್ಸು, ಶೌಚ ಅಂದ್ರೆ ಒಳ ಹೊರಗಿನ ಪವಿತ್ರತೆ, ದಯೆ, ದಾನ ಇವುಗಳು ಏನೇನು ಉಳಿದಿಲ್ಲ ಭೂಮಿ ಮೇಲೆ. ಬಡಪಾಯಿ ಜೀವರು ಕೇವಲ ಹೊಟ್ಟೆ ಹೊರೆಯುವುದರಲ್ಲೇ ತೊಡಗಿದ್ದಾರೆ. ಅವರು ಸುಳ್ಳಾಡ್ತಾರೆ, ಆಲಸಿಗಳು, ಸುಮಾರಿಗಳಾಗಿದ್ದಾರೆ, ಮಂದಬುದ್ಧಿಯವರಾಗಿದ್ದಾರೆ, ಭಾಗ್ಯಹೀನರು, ಉಪದ್ರವ ಕೊಡ್ತಾರೆ, ಎಲ್ಲರಿಗೂ ಕಷ್ಟ ಕೊಡುವಂತಹವರು, ಇತರರಿಗೆ ಕಷ್ಟ ಕೊಡುವಂತಹವರಾಗಿದ್ದಾರೆ. ಹೊರಗಿನ ವೇಷ ಮಾತ್ರ ಸಾಧು ಸಂತರು
ಪಾಷಂಡಿಗಳಾಗಿದ್ದಾರೆ. ನೋಡಲು ವಿರಕ್ತರಂತೆ ಕಾಣಿಸಿದ್ರು ಸಹ ಸ್ತ್ರೀ ಸಂಪತ್ತು ಎಲ್ಲರನ್ನೂ ಪರಿಗ್ರಹಿಸುತ್ತಾರೆ. ಮನೆಗಳಲ್ಲಿ ಸ್ತ್ರೀಯರ ರಾಜ್ಯನೇ ನಡೀತಾ ಇದೆ. ಭಾವಮೈದುನರೇ ಸಲಹೆಗಾರರಾಗಿದ್ದಾರೆ. ಲೋಭದಿಂದ ಜನರು ಹೆಣ್ಮಕ್ಳನ್ನ ಮಾರ್ತಾ ಇದ್ದಾರೆ. ಗಂಡ ಹೆಂಡಿರಲ್ಲಿ ನಿತ್ಯ ಜಗಳ ನಡೀತಾ ಇದೆ. ಮಹಾತ್ಮರ ಆಶ್ರಮ, ತೀರ್ಥಗಳು, ನದಿಗಳು ಇವುಗಳ ಮೇಲೆ ಯವನರ ಅಧಿಕಾರ ನಡೆಸ್ತಾ ಇದ್ದಾರೆ. ಆ ದುಷ್ಟರು ಅನೇಕ ದೇವಾಲಯಗಳನ್ನು ನಾಶ ಮಾಡಿಬಿಟ್ಟಿದ್ದಾರೆ. ಈಗಲಂತೂ ಇಲ್ಲಿ ಯೋಗಿಗಳು, ಸಿದ್ಧರು, ಜ್ಞಾನಿಗಳು ಯಾರೂ ಇಲ್ಲ. ಸತ್ಕರ್ಮ ಮಾಡುವವರಂತೂ ಯಾರೂ ಇಲ್ಲ. ಎಲ್ಲ ಸಾಧನೆಗಳು ಈಗ ಕಲಿಯುಗ ರೂಪಿ ದಾವಾನಲದಿಂದ ಸುಟ್ಟು ಭಸ್ಮವಾಗಿ ಹೋಗಿವೆ. ಈ ಕಲಿಕಾಲದಲ್ಲಿ ಎಲ್ಲೆಡೆ ಪೇಟೆಯಲ್ಲಿ ಅನ್ನವನ್ನು ಮಾರ್ತಾ ಇದ್ದಾರೆ. ಬ್ರಾಹ್ಮಣರು ಹಣ ಪಡೆದು ವೇದವನ್ನು ಕಲಿಸುತ್ತಿದ್ದಾರೆ. ಸ್ತ್ರೀಯರು ಸದಾಚಾರಹೀನರಾಗಿದ್ದಾರೆ ಅಂತ ಈ ವಿಧವಾಗಿ ಕಲಿಯುವ ದೋಷಗಳನ್ನು ನೋಡುತ್ತಾ ನಾರದ ಇದನ್ನೆಲ್ಲ ನೋಡಿಕೊಂಡು ಪೃಥ್ವಿಯಲ್ಲಿ, ಭೂಮಿಯಲ್ಲಿ ಸಂಚರಿಸುತ್ತಾ ಹೇಳ್ತಾನೆ, ನಾನು ಯಮುನಾ ತೀರಕ್ಕೆ ಬಂದೆ. ಅಲ್ಲಿ ಯಮುನಾ ತೀರದಲ್ಲಿ ಭಗವಾನ್ ಶ್ರೀಕೃಷ್ಣನ ಲೀಲೆಗಳು ನಡೆದಿದ್ವು. ಮುನಿವರಿಯರೇ ಕೇಳಿ, ಅಲ್ಲಿ ನಾನು ಬಹುದೊಡ್ಡ ಆಶ್ಚರ್ಯವನ್ನು ನೋಡಿದೆ ಅಲ್ಲಿ ಯಮುನಾ ತೀರದಲ್ಲಿ ಅಂತ. ಏನದು ಅಂತ ಹೇಳಿದ್ರೆ, ಓರ್ವ ಯುವತಿ, ಅಂದ್ರೆ ಚಿಕ್ಕ ವಯಸ್ಸಿನ ಸ್ತ್ರೀ, ಅದು ಖಿನ್ನಳಾಗಿ ಕೂತ್ಕೊಂಡಿದ್ಲಂತೆ, ಖಿನ್ನ ಮನಸ್ಸುಗಳಾಗಿ. ಅವಳ ಹತ್ರ, ಅವಳು ಕೂತ್ಕೊಂಡಿರೋ ಕೆಳಗಡೆ ಇಬ್ರು ವೃದ್ಧರು, ವಯಸ್ಸಾದರು ಪುರುಷರು ಅಚೇತನರಾಗಿ ಬಿದ್ದು ಜೋರಾಗಿ ಉಸಿರಾಡ್ತಾ ಇದ್ರು. ಪಾಪ ಈ ತರುಣಿ ಇದ್ದಾಳಲ್ಲಿ, ಅವ್ರ ಮುಂದೆ ವೃದ್ಧರಿಬ್ರು ಬಿದ್ದಿದ್ದಾರೆ, ಅಚೇತನರಾಗಿದ್ದಾರೆ. ಅವಳ ಪಾಪ ಅವ್ರ ಸೇವೆ ಮಾಡ್ತಾ ಇದ್ದಾಳೆ. ಕೆಲವೊಮ್ಮೆ ಅವ್ರನ್ನ ಎಚ್ಚರಿಸಕ್ಕೆ ಪ್ರಯತ್ನ ಮಾಡ್ತಾಳೆ, ಕೆಲವೊಮ್ಮೆ ಅವ್ರ ಮುಂದೆ ಅಳ್ತಾಳೆ, ಎಲ್ಲ ಮಾಡ್ತಾಳೆ. ಅವಳು ತನ್ನ ಶರೀರದ ರಕ್ಷಕನಾದ ಪರಮಾತ್ಮನ 10 ದಿಕ್ಕುಗಳಲ್ಲೂ ನೋಡ್ತಾ ಇದ್ಲು. ಅವಳ ಸುತ್ತಲೂ 100 ಸ್ತ್ರೀಯರಿದ್ದಾರೆ. ಅವರವಳಿಗೆ ಗಾಳಿ ಬೀಸ್ತಾ ಪದೇ ಪದೇ ಸಮಾಧಾನ ಪಡಿಸ್ತಾ ಇದ್ದಾರೆ. ದೂರದಿಂದ ನಾನು ಇದನ್ನ ನೋಡಿದೆ, ನನಗೆ ತುಂಬಾ ಕುತೂಹಲ ಆಯ್ತು. ಅವಳ ಬಳಿಗೆ ಹೋದೆ ಏನಂತ ನೋಡ್ಲಿಕ್ಕೆ. ನನ್ನನ್ನು ನೋಡ್ತಾ ಆ ಯುವತಿ ಎದ್ದು ನಿಂತು ಬಹಳ ವ್ಯಾಕುಲತೆಯಿಂದ ಹೇಳಿದ್ಲು ಅಂತ. ಏನ್ ಹೇಳಿದ್ಲು ಯುವತಿ ನಾರದರಿಗೆ? ಮಹಾತ್ಮರೇ, ಒಂದು ಕ್ಷಣ ನಿಂತ್ಕೊಳ್ಳಿ, ನೀವು ನನ್ನ ಚಿಂತೆಯನ್ನು ದೂರ ಮಾಡಿ ನಿಮಗೆ ಅಥವಾ ನಿಮ್ಮ ದರ್ಶನವಾದರೂ ಪ್ರಪಂಚ ಸಮಸ್ತ ಪಾಪಗಳನ್ನ ಸರ್ವಥಾ ನಾಶ, ನಿಮ್ಮ ದರ್ಶನ ಆಯ್ತು, ನನಗೆ ಪ್ರಪಂಚದ ಸರ್ವ ಪಾಪಗಳನ್ನು ನಾಶ ಮಾಡುವಂಥದ್ದು ನಿಮ್ಮ ದರ್ಶನ. ನಿಮ್ಮ ಮಾತಿನಿಂದ ನನ್ನ ದುಃಖ ಶಾಂತವಾಗಬಹುದು. ಮನುಷ್ಯನಿಗೆ ಭಾಗ್ಯ ಒದಗಿದಾಗಲೇ ನಿಮ್ಮ ದರ್ಶನವಾಗುತ್ತೆ. ಏನೋ ಭಾಗ್ಯ ಸಿಕ್ಕಿದೆ ನನಗೆ, ಅದಕ್ಕೆ ನಿಮ್ಮ ದರ್ಶನವಾಯಿತು, ನಿಂತ್ಕೊಳ್ಳಿ ಪುರುಷರೇ, ಮಹಾಪುರುಷರೇ, ಮಹಾತ್ಮರೇ ಅಂತ ಹೇಳ್ತಾರೆ. ನಾರದರು ಹೇಳ್ತಾರೆ, ನಾನು ಆ ಯುವತಿನ ಬಗ್ಗೆ ಕೇಳಿದೆ, ದೇವಿ ನೀನ್ ಯಾರು? ಇವರಿಬ್ರು ವೃದ್ಧ ಪುರುಷರು ಬಿದ್ದಿದ್ದಾರಲ್ಲ, ಅವ್ರು ನಿನ್ಗೇನಾಗ್ಬೇಕು? ನಿನ್ನ ಬಳಿಯಲ್ಲಿ ಕಮಲನಯನೆಯರಾದ ಈ ದೇವಿಯರೆಲ್ಲ ಇದ್ದಾರಲ್ಲ, ಅವರೆಲ್ಲ ಯಾರು? ನೀನು ನನಗೆ ವಿವರವಾಗಿ ನಿನ್ನ ದುಃಖದ ಬಗ್ಗೆ ಹೇಳಮ್ಮ ಅಂತ. ಯುವತಿ ಹೇಳ್ತಾಳೆ, ನನ್ನ ಹೆಸರು ಭಕ್ತಿ. ನೋಡಿ, ನನ್ನ ಹೆಸರು ಭಕ್ತಿ ಎಂದು. ಇವರಿಬ್ಬರು ಜ್ಞಾನ ಮತ್ತೆ ವೈರಾಗ್ಯ ಅಂತ ಬಿದ್ದಿರೋರು, ನನ್ನ ಮಕ್ಕಳಾಗಿದ್ದಾರೆ. ಕಾಲದ ಮಹಿಮೆಯಿಂದ ಇವರು ಹೀಗೆ ಜರ್ಜರಿತರಾಗಿದ್ದಾರೆ. ಈ ದೇವಿಯರು ಗಂಗಾದಿ ನದಿಗಳು, ಇವರೆಲ್ಲರೂ ನನ್ನ ಸೇವೆ ಮಾಡಲು ಅಂತ ಬಂದಿದ್ದಾರೆ ಇಲ್ಲಿಗೆ. ಹೀಗೆ ಸಾಕ್ಷಾತ್ ದೇವಿಯರಿಂದ ಸೇವಿತಳಾಗಿದ್ದರೂ ಸಹ ನನಗೆ ಸುಖ, ಅಶಾಂತಿ, ನೆಮ್ಮದಿ ಏನೂ ಇಲ್ಲ ಅಂತ ಹೇಳ್ತಾರೆ. ತಪೋಧನರೇ, ಮನಸ್ಸಿಟ್ಟು ನನ್ನ ವೃತ್ತಾಂತವನ್ನ ಕೇಳಿ. ನನ್ನ ಕಥೆಯಾದರೂ ಪ್ರಸಿದ್ಧವೇ ಇದೆ, ಆದರೂ ಕೂಡ ಅದನ್ನು ಕೇಳಿ ನೀವು ನನಗೆ ಶಾಂತಿಯನ್ನು ಕೊಡಿ. ನೋಡಿ, ನಮಗೆ ದುಃಖ ಆದಾಗ, ಏನೇನು ಕಷ್ಟ ಇರುವಾಗ ಇನ್ನೊಬ್ಬರ ಹತ್ರ ಹೇಳ್ಕೊಂಡ್ರೆ ಅದು ಕಡಿಮೆ ಆಗುತ್ತಲ್ಲ. ಸೊ ಭಕ್ತಿನೂ ಕೇಳ್ಕೊತಾಳೆ ನಾರದರಿಗೆ, ದಯವಿಟ್ಟು ಕೇಳಿಸ್ಕೊಳ್ಳಿ ನನ್ನ ಕಥೆನ ಅಂತ ಹೇಳ್ಬಿಟ್ಟು. ಏನದು ಕತೆ ಅಂದ್ರೆ ಹೇಳ್ತಾಳೆ, ನಾನು ದ್ರವಿಡ ದೇಶದಲ್ಲಿ ಹುಟ್ಟಿದೆ, ಕರ್ನಾಟಕದಲ್ಲಿ ಬೆಳೆದೆ, ಮಹಾರಾಷ್ಟ್ರದ ಕೆಲವೆಡೆ ಸಮ್ಮಾನಿತನಳಾದೆ. ಆದರೆ ಗುಜರಾತಿನಲ್ಲಿ ನನಗೆ ವೃದ್ಧಾಪ್ಯ ಬಂತು. ಅಲ್ಲಿ ಘೋರ ಕಲಿಯುಗದ ಪ್ರಭಾವದಿಂದ ಪಾಷಂಡಿಗಳು ನನ್ನ ಅಂಗ ಭಂಗ ಮಾಡಿಬಿಟ್ರು. ಅನೇಕ ಕಾಲದವರೆಗೆ ನಾನು ಆ ಅವಸ್ಥೆಯಲ್ಲೇ ಇದ್ದ ಕಾರಣ ನಾನು ನನ್ನ ಪುತ್ರರೊಂದಿಗೆ ಹೀಗಾಗ್ಬಿಟ್ಟಿದ್ದೀನಿ. ದುರ್ಬಲಳಾಗಿ ನಿಸ್ತೇಜಳಾಗಿ ಹೋದೆ ಅಂತ ಹೇಳ್ತಾಳೆ. ಆಮೇಲೆ ನಾನು ವೃಂದಾವನಕ್ಕೆ ಬಂದಂದಿನಿಂದ ಮತ್ತೆ ನೋಡಿ, ವೃಂದಾವನದ ಪ್ರಭಾವ ಅಲ್ಲಿ, ವೃಂದಾವನಕ್ಕೆ ಬಂದಂದಿನಿಂದ ಮತ್ತೆ ನಾನು ಪರಮ ಸುಂದರಿಯೂ
ರೂಪವತಿಯೂ ನವಯುವತಿಯೂ ಆದೆ. ಆದರೆ ಎದುರಿಗೆ ಬಿದ್ದಿರುವ ಇವರಿಬ್ಬರು ನನ್ನ ಪುತ್ರರು. ವಯಸ್ಸಾಗ್ಬಿಟ್ಟಿದೆ ಅವರಿಗೆ, ಬಳಲಿ ದುಃಖಿತರಾಗಿದ್ದಾರೆ. ಈಗ ನಾನು ಈ ಸ್ಥಾನವನ್ನು ಬಿಟ್ಟು ಬೇರೆಲ್ಲಾದರೂ ಹೋಗಲು ಬಯಸ್ತಾ ಇದ್ದೀನಿ. ಇವರಿಬ್ಬರು ಮುದುಕರಾಗಿದ್ದಾರೆ, ಇದರಿಂದಲೇ ನಾನು ದುಃಖಿತಳಾಗಿದ್ದೇನೆ. ನಾನು ತರಣಿಯಾಗಿದ್ದು ಇವರಿಬ್ಬರು ನನ್ನ ಪುತ್ರರು ಯಾಕೆ ಮುದುಕರು? ನಾವು ಮೂವರು ಜೊತೆ ಜೊತೆಯಾಗೇ ಇರುವವರು, ಆದರೂ ಹೀಗೆ ಈ ವಿಪರೀತವೇಕೆ? ತಾಯಿ ವೃದ್ಧಳಾಗಿದ್ದು ಪುತ್ರರು ತರುಣರಾಗಬೇಕಿತ್ತಲ್ವಾ? ಆದರೆ ಇಲ್ಲಿ ಉಲ್ಟಾಗ್ಬಿಟ್ಟಿದೆ. ಇದರಿಂದ ನಾನು ಆಶ್ಚರ್ಯಚಕಿತಳಾಗಿ ನನ್ನ ಈ ಅವಸ್ಥೆಯ ಕುರಿತು ಶೋಕಿಸುತ್ತಿದ್ದೇನೆ. ನೀವಂತೂ ಪರಮ ಬುದ್ಧಿಶಾಲಿಗಳು, ಯೋಗನಿಧಿಗಳು ಆಗಿದ್ದೀರಾ. ಇದಕ್ಕೆ ಕಾರಣ ಏನು ಅಂತ ಹೇಳಿ ಮಹಾತ್ಮರೇ ಅಂತ ನಾರದರನ್ನ ಕೇಳ್ತಾಳೆ ಭಕ್ತಿ. ನಾರದರು ಹೇಳ್ತಾರೆ, ಸಾಧ್ವಿ, ನಾನು ನನ್ನ ಹೃದಯದಲ್ಲಿ ಜ್ಞಾನ ದೃಷ್ಟಿಯಿಂದ ನಿನ್ನ ಎಲ್ಲ ದುಃಖದ ಕಾರಣವನ್ನು ನೋಡುತ್ತಿದ್ದೇನೆ. ನೀನು ವಿಷಾದಿಸಬಾರದು, ಶ್ರೀ ಹರಿಯು ನಿನ್ನ ಕಲ್ಯಾಣ ಮಾಡುವನು ಅಂತ ನಾರದರು ಹೇಳ್ತಾರಂತೆ. ಇದನ್ನ ಸೂತ ಪುರಾಣಿಕರು ಹೇಳಿದ್ರು. ಮುನಿವರ್ಯರಾದ ನಾರದರು ಏನ್ ಮಾಡಿದ್ರಂತೆ, ಒಂದೇ ಕ್ಷಣದಲ್ಲಿ ಏನ್ ಮಾಡಿದ್ರು ಅವರು, ತಮ್ಮ ದಿವ್ಯ ದೃಷ್ಟಿ ಇದೆ ಅಲ್ಲ, ಅದರಿಂದ ಅವಳ ಕಾರಣವನ್ನ ತಿಳ್ಕೊಂಡ್ಬಿಡ್ತಾರಂತೆ. ತಿಳ್ಕೊಂಡು ಹೇಳ್ತಾರಂತೆ ನಾರದರು, ದೇವಿ ಎಚ್ಚರಿಕೆಯಿಂದ ಕೇಳು ನೀನು. ಇದು ದಾರುಣವಾದ ಕಲಿಯುಗವಾಗಿದೆ. ಆದ್ದರಿಂದ ಈಗ ಸದಾಚಾರ, ಯೋಗ ಮಾರ್ಗ, ತಪಸ್ಸು ಮೊದಲಾದವುಗಳೆಲ್ಲ ಲುಪ್ತವಾಗಿ ಹೋದವು. ಜನರು ಶಠರಾಗಿ ದುಷ್ಕರ್ಮದಲ್ಲಿ ತೊಡಗಿ ಅಘಾಸುರರಂತಾಗಿದ್ದಾರೆ. ಪ್ರಪಂಚದಲ್ಲಿ ಎಲ್ಲಿ ನೋಡಿದರೂ ಸತ್ಪುರುಷರು ದುಃಖದಿಂದ ಮ್ಲಾನರಾಗಿದ್ದಾರೆ ಹಾಗೂ ದುಷ್ಟರು ಸುಖಿಗಳಾಗುತ್ತಿದ್ದಾರೆ. ನೋಡ್ತೀವಲ್ವ ನಾವು ಸುಮಾರು ಸಲ. ಇಂತಹ ಕಾಲದಲ್ಲಿ ಬುದ್ಧಿವಂತರಾದ ಧೈರ್ಯವುಳ್ಳ ಪುರುಷರೇ ಜ್ಞಾನಿಗಳು. ಸೊ ಬುದ್ಧಿವಂತರು ಧೈರ್ಯವಂತರು ಇದ್ರೆ ನೀವು ಜ್ಞಾನಿಗಳು ಅಷ್ಟೇ, ಅಥವಾ ಪಂಡಿತರಾಗಿದ್ದಾರೆ. ಭೂಮಿಯು ಕ್ರಮಶಃ ಪ್ರತಿ ವರ್ಷ ಶೇಷನಿಗೆ ಭಾರವಾಗತೊಡಗಿದೆ. ಈಗ ಇದನ್ನ ಮುಟ್ಟುವುದಿರಲಿ, ನೋಡಲು ಕೂಡ ಯೋಗ್ಯವಾಗಿ ಉಳಿದಿಲ್ಲ. ಇದರಲ್ಲಿ ಎಲ್ಲಿಯೂ ಮಂಗಳವು ಕಂಡುಬರುವುದೇ ಇಲ್ಲ ಅಂತ ಹೇಳ್ತಾರೆ. ಈಗ ಯಾರಿಗೂ ಪುತ್ರರೊಂದಿಗೆ ನಿನ್ನ ದರ್ಶನವೂ ಆಗ್ತಾ ಇಲ್ಲ. ವಿಷಯಾನುರಾಗದ ಕಾರಣ ಅಂಧರಾದ ಜೀವಿಗಳಿಂದ ಉಪೇಕ್ಷಿತಳಾಗಿ ನೀನು ಜರ್ಜರಿತಲಾಗಿ ಹೋಗಿರುವೆ. ಬೃಂದಾವನದ ಸಂಯೋಗದಿಂದ ನೀನು ಮತ್ತೆ ನವತರುಣಿಯಾಗಿರುವೆ. ಈ ಬೃಂದಾವನ ಧಾಮವು ನೀನು ಧನ್ಯವಾಗಿದೆ, ಏಕೆಂದರೆ ಇಲ್ಲಿ ಸರ್ವತ್ರ ಭಕ್ತಿಯು ನೃತ್ಯವಾಡುತ್ತಿದೆ. ಆದರೆ ನಿನ್ನ ಈ ಇಬ್ಬರು ಪುತ್ರರಿದ್ದಾರಲ್ಲ, ಪುತ್ರರನ್ನು ಇಲ್ಲಿ ಬಯಸುವವರೇ ಇಲ್ಲ. ಜ್ಞಾನ ವೈರಾಗ್ಯ ಯಾರಿಗೂ ಬೇಡ ಅಂತ. ಅದಕ್ಕಾಗಿ ಇವರ ಮುದಿತನವು ಕಳೆದು ಹೋಗಿಲ್ಲ. ಇಲ್ಲಿ ಇವರಿಗೆ ಸ್ವಲ್ಪ ಆತ್ಮಸುಖ ಅಂದ್ರೆ ಭಗವದಾನಂದ ಪ್ರಾಪ್ತಿಯಾದ್ದರಿಂದ ಇವರು ನಿಂಗೆ ಮಲಗಿದಂತೆ ಕಂಡು ಬರ್ತಾ ಇದ್ದಾರೆ ಅಂತ ಭಕ್ತಿ ಹೇಳ್ತಾಳೆ. ರಾಜ ಪರೀಕ್ಷಿತನು ಈ ಪಾಪಿ ಕಲಿಯುಗವನ್ನು ಇಲ್ಲಿ ಯಾಕೆ ಇರಲು ಬಿಟ್ಟನು? ಅದು ಬರುತ್ತಲೇ ಎಲ್ಲ ವಸ್ತುಗಳ ಸಾರವು ಎಲ್ಲಿಗೆ ಹೊರಟು ಹೋಯಿತೋ ತಿಳಿಯದು. ಕರುಣಾಮಯನಾದ ಶ್ರೀಹರಿಯು ಈ ಅಧರ್ಮವನ್ನು ಹೇಗೆ ನೋಡುತ್ತಾನೆ? ಮುನಿವರ್ಯ, ನನ್ನ ಈ ಸಂದೇಹವನ್ನು ದೂರ ಮಾಡಿ. ನಿಮ್ಮ ವಚನಗಳಿಂದ ನನಗೆ ಬಹಳ ಶಾಂತಿ ಸಿಕ್ಕಿದೆ ಅಂತ ಹೇಳ್ತಾಳೆ. ನಾರದರು ಹೇಳ್ತಾರೆ, ಎಲ್ಲ ಈ ಭಕ್ತಿಯೇ, ನೀನು ಕೇಳಿದ್ದರಿಂದ ಪ್ರೇಮದಿಂದ ಆಲಿಸು. ಶುಭಪ್ರದಳೆ, ನಾನು ಎಲ್ಲವನ್ನೂ ಹೇಳ್ತೀನಿ. ಇದರಿಂದ ನಿನ್ನ ದುಃಖವು ದೂರವಾಗುವುದು. ಭಗವಾನ್ ಶ್ರೀ ಕೃಷ್ಣನು ಈ ಭೂಲೋಕವನ್ನು ಬಿಟ್ಟು ತನ್ನ ಪರಮಧಾಮಕ್ಕೆ ಹೊರಟು ಹೋದಂದಿನಿಂದ ಇಲ್ಲಿ ಸಮಸ್ತ ಸಾಧನೆಗಳಲ್ಲಿ ಬಾಧೆಯನ್ನೊಡ್ಡುವ ಕಲಿಯುಗವು ಆವರಿಸಿಬಿಟ್ಟಿದೆ. ದಿಗ್ವಿಜಯದ ಸಮಯದಲ್ಲಿ ರಾಜ ಪರೀಕ್ಷಿತನ ದೃಷ್ಟಿಯು ಕಲಿಯುಗದ ಮೇಲೆ ಬಿದ್ದಾಗ ಅದು ದೀನವಾಗಿ ಅವನಿಗೆ ಶರಣಾಯಿತು. ಭ್ರಮರದಂತೆ ಸಾರಗ್ರಾಹಿಯಾದ ರಾಜನು ಇದನ್ನು ನಾನು ಕೊಲ್ಲಬಾರದು ಅಂತ ನಿಶ್ಚಯಿಸಿದನು. ಏಕೆಂದರೆ ತಪಸ್ಸು, ಯೋಗ, ಸಮಾಧಿಯಿಂದಲೂ ಸಿಗದಿರುವ ಫಲವು ಕಲಿಯುಗದಲ್ಲಿ ಶ್ರೀಹರಿಯ ಕೀರ್ತನೆಯಿಂದಲೇ ಸುಲಭವಾಗಿ ದೊರೆಯುತ್ತದೆ. ಇದೊಂದು ಕಲಿಯುಗದೊಳು ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವೋ. ಕಲಿಯುಗದೊಳು ಹರಿನಾಮವ ನೆನೆದರೆ ಅಷ್ಟು ಸುಲಭ ಅಂತೆ. ಈ ಕಲಿಯುಗದಲ್ಲಿ
ಯಾವುದೇ ಒಂದು ತಪಸ್ಸು, ಯೋಗ, ಸಮಾಧಿಯಿಂದಲೂ ಸಿಗುತ್ತಿರುವ ಫಲ ಶ್ರೀಹರಿಯ ಕೀರ್ತನೆಯಿಂದಲೇ ಸಿಕ್ಬಿಡತ್ತೆ ಅಂತ ಹೇಳ್ಬಿಟ್ಟು, ಈ ಪ್ರಕಾರ ಸಾರಹೀನವಾದರೂ ಅದನ್ನು ಇದೊಂದೇ ದೃಷ್ಟಿಯಿಂದ ಸಾರಯುಕ್ತವೆಂದರಿತು. ಅವನು ಕಲಿಯುಗದಲ್ಲಿ ಹುಟ್ಟುವ ಜೀವಿಗಳ ಸುಖಕ್ಕಾಗಿಯೇ ಅದನ್ನು ಇರಲು ಬಿಟ್ಟನು ಅಂತ ಹೇಳ್ತಾರೆ ನಾರದರು. ಈಗ ಜನರಲ್ಲಿ ಕುಕರ್ಮದಲ್ಲಿ ಪ್ರವೃತ್ತಿ ಇರುವ ಕಾರಣ ಎಲ್ಲ ವಸ್ತುಗಳ ಸಾರವು ಹೊರಟು ಹೋಗಿದೆ. ಪೃಥ್ವಿಯ ಎಲ್ಲ ಪದಾರ್ಥಗಳು ಬೀಜಹೀನವಾದ ಹೊಟ್ಟೆಗೆ ಸಮಾನವಾಗಿದೆ. ಬ್ರಾಹ್ಮಣರು ಕೇವಲ ಧನಧಾನ್ಯದ ಲೋಭದಿಂದ ಮನೆ ಮನೆಗಳಲ್ಲಿ ಹಾಗೂ ಎಲ್ಲರಿಗೆ, ಅಂದ್ರೆ ಅಭಕ್ತರಿಗೆ, ಅಪಾತ್ರರಿಗೆ ಭಾಗವತ ಕಥೆಯನ್ನ ಹೇಳತೊಡಗಿರುವವರು. ಇದರಿಂದ ಕಥೆಯ ಸಾರವು ಹೊರಟು ಹೋಯಿತು ಅಂತ. ತೀರ್ಥಗಳಲ್ಲಿ ಅನೇಕ ಪ್ರಕಾರದ ಅತ್ಯಂತ ಘೋರ ಕರ್ಮ ಮಾಡುವವರು, ನಾಸ್ತಿಕರು, ನರಕ ಭಾಜನರು ಆದ ಜನರೇ ಇರತೊಡಗಿದ್ದಾರೆ. ಇದರಿಂದ ತೀರ್ಥಗಳ ಪ್ರಭಾವವೂ ಹೊರಟು ಹೋಗ್ತಾ ಇದೆ. ಕಾಮ, ಕ್ರೋಧ, ಮಹಾನ್ ಲೋಭ, ತೃಷ್ಣೆ ಇವುಗಳಿಂದ ಜನರ ನಿರಂತರ ಚಿತ್ತವು ತಳಮಳಿಸುವವರು ಕೂಡ ತಪಸ್ಸಿನ ಅಣಕ ಮಾಡತೊಡಗಿದ್ರು. ಅದರಿಂದ ತಪಸ್ಸಿನ ಸಾರವೂ ಹೊರಟೋಯ್ತು. ಮನಸ್ಸಿನ ಮೇಲೆ ಹತೋಟಿ ಇಲ್ಲದರಿಂದ ಲೋಭ, ದಂಭ, ಪಾಷಂಡತನವನ್ನು ಆಶ್ರಯಿಸಿದ್ದರಿಂದ ಹಾಗೂ ಶಾಸ್ತ್ರದ ಅಭ್ಯಾಸ ಮಾಡದೇ ಇರುವುದರಿಂದ ಧ್ಯಾನ ಯೋಗದ ಫಲವೂ ಸಹ ಮುಗಿದೋಯ್ತು. ಪಂಡಿತರಾದರೂ ತಮ್ಮ ಪತ್ನಿಯರೊಂದಿಗೆ ಪಶುಗಳಂತೆ ರಮಿಸುತ್ತಾರೆ. ಅವರಲ್ಲಿ ಸಂತಾನವನ್ನು ಉತ್ಪಾದಿಸುವುದರಲ್ಲಿ ಕುಶಲತೆ ಕಂಡು ಬರುತ್ತದೆ. ಆದರೆ ಮುಕ್ತಿ ಸಾಧನೆಯಲ್ಲಿ ಅವರು ಅಕುಶಲರಾಗಿದ್ದಾರೆ. ಸಂಪ್ರದಾಯಕ್ಕನುಸಾರ ಪ್ರಾಪ್ತವಾದ ವಿಷ್ಣು ಭಕ್ತಿ ಎಲ್ಲೂ ಕಂಡು ಬರ್ತಾ ಇಲ್ಲ. ಹೀಗೆ ಎಲ್ಲೆಡೆ ಎಲ್ಲ ವಸ್ತುಗಳ ಸಾರವು ಉಡುಗಿ ಹೋಗಿದೆ ಅಂತ ಹೇಳ್ತಾರೆ ನಾರದರು. ಇದಾದರೂ ಈ ಯುಗದ ಸ್ವಭಾವವೇ ಆಗಿದೆ. ಇದರಲ್ಲಿ ಯಾರ ದೋಷವೂ ಇಲ್ಲ. ಇದರಿಂದಲೇ ಭಗವಾನ್ ಪುಂಡರೀಕಾಕ್ಷನು ಅತಿ ಸಮೀಪ ಇರುತ್ತಿದ್ದರೂ ಇದೆಲ್ಲವನ್ನ ಸಹಿಸಿಕೊಂಡಿದ್ದಾನೆ. ಭಗವಂತ ಸಮೀಪ ಇದ್ರೂ ಸಹ ಅಂತ ಹೇಳ್ತಾರೆ. ಇಷ್ಟು ನಾರದರು ಆ ಭಕ್ತಿಗೆ ಹೇಳ್ತಾರೆ. ಸೂತ ಪುರಾಣಿಕರಿಗೆ ಹೇಳ್ತಾರೆ, ಶೌನಕರೇ, ಹೀಗೆ ದೇವರ್ಷಿ ನಾರದರ ಮಾತನ್ನು ಕೇಳಿ ಭಕ್ತಿಗೆ ಅತ್ಯಂತ ಆಶ್ಚರ್ಯವಾಯಿತು. ಮತ್ತೆ ಅವಳು ಹೇಳಿದುದನ್ನ ಮುಂದೆ ಕೇಳಿ ಅಂತ. ಇನ್ನು ಮುಂದೆ 2 ಅಧ್ಯಾಯದಲ್ಲಿ ಏನಾಗತ್ತೆ ಅಂತ ಗೊತ್ತಾಗತ್ತೆ. ಭಕ್ತಿ ಹೇಳ್ತಾಳೆ, ದೇವರ್ಷಿಗಳೇ, ನೀವು ಧನ್ಯರಾಗಿದ್ದೀರಾ. ನಿಮ್ಮ ಸಮಾಗಮವಾದದ್ದು ನನ್ನ ದೊಡ್ಡ ಸೌಭಾಗ್ಯವೇ ಸರಿ. ಜಗತ್ತಿನಲ್ಲಿ ಸಾಧುಗಳ ದರ್ಶನವೇ ಸಮಸ್ತ ಸಿದ್ಧಿಗಳ ಪರಮ ಕಾರಣವಾಗಿದೆ. ಕೇವಲ ಒಮ್ಮೆಯೇ ನಿಮ್ಮ ಉಪದೇಶವನ್ನು ಕೇಳಿದ ಕಯಾಧು ಕುಮಾರ ಪ್ರಹ್ಲಾದನು ಮಾಯೆಯನ್ನು ಗೆದ್ದಿರುವನು. ಧ್ರುವನೂ ಕೂಡ ನಿಮ್ಮ ಕೃಪೆಯಿಂದಲೇ ಧ್ರುವ ಪದವನ್ನು ಪಡೆದುಕೊಂಡಿದ್ದನು. ನೀವು ಸರ್ವಮಂಗಳಮಯರು, ಬ್ರಹ್ಮದೇವರ ಪುತ್ರರೂ ಆಗಿದ್ದೀರಾ. ನಿಮಗೆ ನಾನು ನಮಸ್ಕರಿಸುತ್ತೇನೆ ಅಂತ ಹೇಳ್ತಾಳೆ. ಇಲ್ಲಿಗೆ ಶ್ರೀಮದ್ ಭಾಗವತದಲ್ಲಿ ಮೊದಲನೆಯ ಅಧ್ಯಾಯ ಅಂದರೆ ಮೊದಲನೇ ಅಧ್ಯಾಯ ಮುಗಿಯುತ್ತೆ. ಇತಿ ಶ್ರೀ ಪದ್ಮಪುರಾಣೆ ಉತ್ತರಖಂಡೇ ಶ್ರೀಮದ್ ಭಾಗವತ ಮಹಾತ್ಮೆ ಭಕ್ತಿ ನಾರದ ಸಮಾಗಮೋ ನಾಮ ಪ್ರಥಮೋಧ್ಯಾಯ. ಮೊದಲನೆಯ ಒಂದು ಅಧ್ಯಾಯ ಮುಕ್ತಾಯವಾಯಿತು. ಭಾಗವತವನ್ನ ಓದುವುದರಿಂದ, ಕೇಳುವುದರಿಂದ ಮನುಷ್ಯನಿಗೆ ಈಶ್ವರನ ನಿಜವಾದ ಜ್ಞಾನ ಪ್ರಾಪ್ತಿಯಾಗುತ್ತದೆ ಮತ್ತು ಅವನ ಚರಣಕಮಲಗಳಲ್ಲಿ ಅಚಲ ಭಕ್ತಿ ಉಂಟಾಗುತ್ತದೆ. ಇದನ್ನು ಓದಿದವರು ಸಹ ಹೇಳ್ತಾರೆ. ಇದನ್ನು ಓದೋದ್ರಿಂದ ಮನುಷ್ಯನಿಗೆ ಈ ಪ್ರಪಂಚವನ್ನು ರಚಿಸಿ ಪಾಲಿಸುವ ಒಂದು ಸರ್ವವ್ಯಾಪಕ ಶಕ್ತಿ ಇದೆ ಎಂಬ ದೃಢ ನಿಶ್ಚಯ ಉಂಟಾಗತ್ತೆ ಅಂತ ಹೇಳ್ತಾರೆ. ಇಂತಹ ಒಂದು ಭಾಗವತದ ಕಥೆಯನ್ನ ಪಠಣ ಹಾಗೂ ಶ್ರವಣ ಮಾಡುವ ಅವಕಾಶ ನಮಗೆಲ್ಲರಿಗೂ ದೊರೆತಿದೆ. ನಾವು ಧನ್ಯರು ಅಂತ ಹೇಳ್ತಾ, ಈ ದಿನ ಕೃಷ್ಣಾಷ್ಟಮಿಯಂದು, ಕೃಷ್ಣ ಜನ್ಮಾಷ್ಟಮಿ, ಈ ಭಾಗವತ ಮಹಾಪುರಾಣವನ್ನು ಪುರಾಣದ ಪಠಣ ಶ್ರವಣ ಶುರುವಾಗಿದೆ. ಭಗವಂತ ಎಲ್ಲರನ್ನೂ ಕಾಪಾಡಲಿ ಅಂತ ಹೇಳ್ತಾ, ಓಂ ಸಾಯಿರಾಮ್. सच्चिदानंद सद्गुरु साईनाथ महाराज की जय. सच्चिदानंद सद्गुरु साईनाथ महाराज की जय. समर्थ सद्गुरु साईनाथ महाराज की जय.